ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹರಪನಹಳ್ಳಿಯಲ್ಲಿ ಕಲ್ಯಾಣ ಕರ್ನಾಟಕದ ರಸ್ತೆ ಸಾರಿಗೆ ನಿಗಮದಿಂದ ಅನಂತ ಸುಬ್ಬರಾವ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಲಾಯಿತು. ಆ ಭಾಗದ ಹೋರಾಗಾರರು ಎಐಟಿಯುಸಿ ರಾಜ್ಯ ಸಮಿತಿ ಸದಸ್ಯರಾದ ಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ 1.5 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರ ಅಚ್ಚುಮೆಚ್ಚಿನ ನಾಯಕರಾಗಿದ್ದ ಅನಂತ ಸುಬ್ಬರಾವ್ ಅವರ ಅಕಾಲಿಕ ನಿಧನದಿಂದಾಗಿ ಕಾರ್ಮಿಕ ಲೋಕ ಒಬ್ಬ ಧೀಮಂತ ಹೋರಾಟಗಾರರನ್ನು ಕಳೆದುಕೊಂಡು ತಬ್ಬಲಿತನ ಅನುಭವಿಸುವಂತಾಗಿದೆ. ಅನಂತ ಸುಬ್ಬರಾವ್ ಅವರು ಸಾರ್ವಜನಿಕ ಜೀವನಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟವರು. ಅವರದು ಸರಳ, ಸಜ್ಜನಿಕೆಯ ವ್ಯಕ್ತಿತ್ವ. ಅವರ ಬದುಕು ಪಾರದರ್ಶಕವಾಗಿತ್ತು. ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಜನಿಸಿದ ಅನಂತ ಸುಬ್ಬರಾವ್ ಒಂದೊಂದು ಹೆಜ್ಜೆ ಇಡುತ್ತಾ ಬಹು ಎತ್ತರಕ್ಕೆ ಬೆಳೆದು ನಿಂತವರು. ಜೀವ ವಿಮಾ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿ ಬೆಂಗಳೂರಿಗೆ ಬಂದ ಅವರು ವಿಮಾ ನೌಕರರ ಸಂಘಟನೆಯಲ್ಲಿ ಮಾರ್ಕ್ಸ್ವಾದದ ಸೈದ್ಧಾಂತಿಕ ದೀಕ್ಷೆಯನ್ನು ಪಡೆದವರು. ಬರೀ ಸಿದ್ಧಾಂತವನ್ನು ಅರಿತುಕೊಂಡು ಅವರು ಸುಮ್ಮನಿರಲಿಲ್ಲ. ಸುರಿಗೆ, ಶೋಷಣೆಯಿಲ್ಲದ ಹೊಸ ಸಮಾಜವನ್ನು ನಿರ್ಮಿಸುವ ಕನಸನ್ನು ನನಸಾಗಿಸಲು ತನ್ನ ಇಡೀ ಬದುಕನ್ನೇ ಸಮರ್ಪಿಸಿಕೊಂಡರು. ಸಾರಿಗೆ ಸಂಸ್ಥೆಯ ಕಾರ್ಮಿಕರನ್ನು ಸಂಘಟಿಸುವುದು ಸುಲಭದ ಸಂಗತಿಯಲ್ಲ. ಅದಕ್ಕಾಗಿ ಇಡೀ ಕರ್ನಾಟಕವನ್ನು 100 ಸಲ ಸುತ್ತಿದರು. ಪ್ರತಿ ಜಿಲ್ಲೆ, ತಾಲೂಕು ಡಿಪೋಗೆ ಹೋಗಿ ಕಾರ್ಮಿಕರ ಕಷ್ಟಗಳನ್ನು ಆಲಿಸಿದರು. ಸಮಸ್ಯೆ ಅರಿತುಕೊಂಡು ಸರ್ಕಾರಕ್ಕೆ ಮನದಟ್ಟು ಮಾಡುವ ಚಾಕಚಕ್ಯತೆ ಅವರಿಗಿತ್ತು. ಅವರಿಗೆ ಸ್ವಂತದ ಬದುಕಿಗಿಂತ ಲಕ್ಷಾಂತರ ಸಾರಿಗೆ ನೌಕರರ, ಕಾರ್ಮಿಕರ ಬದುಕು ಮುಖ್ಯವಾಗಿತ್ತು. ಅವರು ಕೇವಲ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡಿ ಹೋಗುವ ನಾಯಕರಾಗಿರಲಿಲ್ಲ. ಪ್ರತಿಯೊಬ್ಬ ಕಾರ್ಮಿಕನ ಮನೆಗೆ ಹೋಗಿ ಕಷ್ಟ ಸುಖ ಕೇಳುತ್ತಿದ್ದರು. ಆರೋಗ್ಯ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಸಕಲ ನೆರವನ್ನು ನೀಡುತ್ತಿದ್ದರು. ಆಸ್ಪತ್ರೆಗೆ ಸೇರಿದ್ದರೆ ಅಲ್ಲಿ ಹೋಗಿ ವಿಚಾರಿಸುತ್ತಿದ್ದರು. ಅಂತಲೇ ಕಾರ್ಮಿಕರ ಪಾಲಿಗೆ ಅವರು ಕೇವಲ ನೇತಾರರಾಗಿಲ್ಲದೆ ಹಿರಿಯಣ್ಣನಂತೆ ಇದ್ದರು. ಅನಂತ ಸುಬ್ಬರಾಯರು ಬೆಂಗಳೂರಿನಿಂದ ಒಂದು ಕರೆ ಕೊಟ್ಟರೆ ಸಾಕು, ಇಡೀ ರಾಜ್ಯದ ಬಸ್ ಸಂಚಾರ ಸ್ಥಗಿತಗೊಳ್ಳುತ್ತಿತ್ತು. ಘಟಕ ವ್ಯವಸ್ಥಾಪಕರಾದ ಪಿ. ಮಂಜುಳಾ ಇವರು ಮಾತನಾಡಿ, ಸಾರ್ವಜನಿಕ ಒಡೆತನದ ರಾಜ್ಯ ಸಾರಿಗೆ ಸಂಸ್ಥೆಯನ್ನು ಖಾಸಗೀಕರಣ ಮಾಡಲು ಮಸಲತ್ತು ನಡೆದಾಗಲೆಲ್ಲ ಅದನ್ನು ತಡೆಯಲು ಅವಿಶ್ರಾಂತ ಹೋರಾಟ ಮಾಡಿದವರು. ಸಾರಿಗೆ ಸಂಸ್ಥೆಗೆ ಸಂಬಂಧಿಸಿದ ಅಂಕಿ ಸಂಖ್ಯೆಗಳು ಸದಾ ಅವರ ನಾಲಿಗೆಯ ಮೇಲೆ ಇರುತ್ತಿದ್ದವು. ಈ ಸಂದರ್ಭದಲ್ಲಿ ಕಿಸಾನ್ ಸಭಾ ತಾಲೂಕು ಉಪಾಧ್ಯಕ್ಷ ಹಗರಿಗುಡ್ಡಳ್ಳಿ ಶಿವರಾಮ್, ಕಾರ್ಮಿಕ ಮುಖಂಡ ಎಸ್. ನಟರಾಜಪ್ಪ, ಘಟಕ ಸಹಾಯಕ ಸಂಯೋಜಕರಾದ ಜಗದೀಶ್, ಘಟಕ ನೌಕರರಾದ ಮಂಜುನಾಥ್, ಭದ್ರತಾ ಸಿಬ್ಬಂದಿಯಾದ ಶ್ರೀನಿವಾಸ್, ತಾಂತ್ರಿಕ ಸಿಬ್ಬಂದಿಯಾದ ನಳಿನಿ, ಕೊಟ್ರಮ್ಮ, ಸಂಗೀತ ಉಪಸ್ಥಿತರಿದ್ದರು. ಅವ್ರದ್ದು ಇದನ್ನ ಸಂಧಾನ ಮಾಡ್ತಾ ಇದ್ರು. ಅಷ್ಟೇ ಸೌಲಭ್ಯ ಕೊಡೋದು ಕಾಂಗ್ರೆಸ್, ಬಿಜೆಪಿ, ಜನತಾದಳ ಎಲ್ಲಾ ಮುಖ್ಯಮಂತ್ರಿ ಹತ್ರ ಅವರು ಸರಳ ಸಜ್ಜಿಕೆಯಿಂದ ಅವ್ರಿಗೆ ಯಾರಿಗೂ ಕೂಡ ಎದುರುತ್ತಿದ್ದಲ್ಲ. ನೌಕರ ಪರವಾಗಿ ಇಡೀ ಜೀವನವನ್ನೇ ಬಣಕಟ್ಟು ಹೋರಾಟ ಮಾಡತಕ್ಕಂಥ ವ್ಯಕ್ತಿ. ಒಂದು ಹೋರಾಟ ಇತ್ತು, ಆದ್ರೂ ಕೂಡ ಅವ್ರಿಗೆ ಯಾವುದೋ ಒಂದು ಅದೇ ಹೋರಾಟದ ಟೆನ್ಷನ್ದೊಳಗೆ ಅವರು ಹೃದಯಘಾತ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಹೆಜ್ಜೆ ಗುರುತನ್ನ, ಬಿಟ್ಟು ಹೋಗಿರ್ತಕ್ಕಂಥ ಹೋರಾಟವನ್ನ ನಾವು ಹೋರಾಟ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೋರಾಟಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆಗೆ ಇದನ್ನ ಮಾತುಕತೆ ಮಾಡಿ ಹೋರಾಟ ಮಾಡೋಣ. ಅವರಿಗೆ ನಮ್ಮ ಅನಂತ ಸುಬ್ಬರಾವ್ ಜೀವಂತ ಇರ್ಬೇಕಂತಂದ್ರೆ ಅವ್ರ ಹೆಸರು ಇರ್ಬೇಕಂದ್ರೆ ನಾವೆಲ್ಲರೂ ಸಂಘಟನಾತ್ಮಕ ಯಾವುದೇ ಸಂಘಟನೆಗೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸರ್ಕಾರದ ಜೊತೆಗೆ ನಾವು ಹೋರಾಟ ಮಾಡೋಣ. ಅವ್ರ ಹೆಸರನ್ನ ಉಳಿಸೋಣ ಅಂತೇಳಿ ಇಲ್ಲಿ ಬಂದು ಎಲ್ಲರಿಗೂ ಕೂಡ ನಮಗೆ ಬೆಂಬಲವಾಗಿ ಯಾವುದೇ ಹೋರಾಟ ಚಳವಳಿಗೆ ನಮ್ಮ ಮೇಡಮ್ ಅವರು ಕೂಡ ಇವತ್ತು ಹೋರಾಟ ಅಂದ್ರೆ ಅವರು ವೈಯಕ್ತಿಕ ಮಾಡ್ತಾಯಿಲ್ಲ, ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ. ಅವರು ನಮ್ಮ ಸರ್ಕಾರ ಜೊತೆಗೆ ಮಾತುಕತೆ ಮಾಡಿ ಅವ್ರಿಗೆ ಸೌಲಭ್ಯ ಕೊಡ್ತಾರೆ ಅಂತೇಳಿ ಯಾವತ್ತಿಗೂ ಸಹಕಾರ ಕೊಡ್ತಾರೆ. ನಮ್ಮ ಇಲ್ಲಿ ಹರಪನಹಳ್ಳಿಯ ಘಟಕದ ಎಲ್ಲ ವ್ಯವಸ್ಥಾಪಕರು ಮೇಡಮ್ ಅವರು ಬಂದು ಕೇಳಿ ಕೂಡ ಎಲ್ಲ ರೀತಿ ಸಹಕಾರ ಕೊಟ್ಟರೆ ಅವರಿಗೆ ನಮ್ಮ ಎಟಿಸಿ ಸಂಘಟನೆ, ಎಲ್ಲ ಸಾಮೂಹಿಕ ಸಂಘಟನೆ, ನಮ್ಮ ಜೊತೆಗೆ ಕಟ್ಟಡ ಕಾರ್ಮಿಕರ ಸಂಘಟನೆ, ರೈತರ ಸಂಘಟನೆ ಎಲ್ಲರೂ ಇದೆ. ಇವತ್ತು ನಿಮ್ಮ ಇಲಾಖೆ ಜೊತೆಗೆ ಸೌಹಾರ್ದತೆಯಾಗಿ ಯಾವುದೇ ನಿಮಗೆ ಇಲಾಖೆಗೆ ಘಟಕಕ್ಕೆ ಕಪ್ಪು ಚಿಕ್ಕಿ ಬರದೈತೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಅದೇ ರೀತಿ ನಮ್ಮ ನೌಕರನ ಎಲ್ಲರಿಗೆ ರಕ್ಷಣೆ ಇರಲಿ ಅಂತೇಳಿ ಅವ್ರ ಜೊತೆಗೆ ಒಂದು ಸಹಾಯ ಸಹಕಾರ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಅನಂತ ಸುಬ್ಬರಾವ್ ಅವರಿಗೆ ನುಡಿದ ಮನಕ್ಕೆ ಜಯವಾಗಲಿ, 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 ಜಯವಾಗಲಿ. ಲಾಲ್ ಸಲಾಂ ಅನಂತ ಸುಬ್ಬರಾವ್, ಅನಂತ ಸುಬ್ಬರಾವ್ ಲಾಲ್ ಸಲಾಂ, ಲಾಲ್ ಸಲಾಂ, ಅನಂತ ಸುಬ್ಬರಾವ್ ಲಾಲ್ ಸಲಾಂ.
ಜಿಂದಾಬಾದ್ ಜಿಂದಾಬಾದ್. ಈಗ ನಮ್ಮ ಹರಪಳ್ಳಿ ಘಟಕ ವ್ಯವಸ್ಥಾಪಕರಾಗಿರ್ತಕ್ಕಂಥ ಮಂಜುಳಾ ಮೇಡಮ್ನವರು ಈ ಒಂದು ನುಡಿನಮನ ಕುರಿತು ಮಾತಾಡ್ಬೇಕಂತೇಳಿ ಕೇಳ್ತಾರೆ. ಈಗ ಕಡೆಯದಾಗಿ ಎಲ್ಲರೂ ಕೂಡ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿದೆ. ಎಲ್ಲರೂ ಕೂಡ ಒಂದು 2 ನಿಮಿಷ 3 ಜನ